ಗೈಸ್ ಊಟಿ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಹತ್ರನೇ ನಾವು ರೂಮ್ ಬುಕ್ ಮಾಡಿರೋದು. ನಿನ್ನೆನೂ ಫುಲ್ ರೈನು, ಇವತ್ತು ರೈನು. ನೋಡಿ ಹೆಂಗೆ ಬರ್ತಿದೆ. ಸ್ವಲ್ಪ ರೈನ್ ಕೋಟ್ ತಗೊಂಡು ಅದರಲ್ಲೂ ನಾವು ಬೈಕ್ ಡ್ರೈವ್ ಮಾಡಿರೋದು. ವ್ಯೂ ಅಂತೂ ಸೂಪರ್ ಆಗಿದೆ. ಕಮ್ಮಿ ಅಲ್ಲಿ ನೋಡಿ, ಇನ್ನ ಫಾಗ್ ಹೆಂಗೆ ಮೂವ್ ಆಗ್ತಿದೆ ನೋಡಿ. ಕಾಣಲ್ಲ ಅನ್ಕೊಂತೀನಿ, ಬಟ್ ಇಲ್ಲಿ ಅಂತೂ ಸೂಪರ್ ಕಾಣ್ತಿದೆ. ಫಾಗ್ ಅಂತೂ ಫುಲ್ ಕವರ್ ಆಗಿ ಇನ್ನೂ ಮೂವ್ ಆಗ್ತಾನೆ ಇದೆ. ನೋಡಿ ಈಗ ನಾನು ಮಾತಾಡ್ತಿದ್ರೇನೋ ಹೊಗೆ ಬರ್ತಿದೆ. ಸೊ ನಾವು ಇಲ್ಲಿ ಗೈಸ್, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಏನಪ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನ್ ವೆಜ್ ತಿಂತಿದ್ದಾರೆ ಅಂತ ಅನ್ಕೋಬೋದು. ಈ ಚಳಿಯಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ಗಿಂತ ಸ್ವಲ್ಪ ನಾನ್ ವೆಜ್ ಚೆನ್ನಾಗಿರುತ್ತೆ. ಸೊ ನಾವೇನೇನು ಆರ್ಡ್ರ್ ಮಾಡಿದ್ವಿ ಅಂತಂದರೆ, ಇಲ್ಲಿ ಇದು ಪುಟ್ಟು ಉತ್ತಪ್ಪಂ, ಅಂದರೆ ಕೇರಳ ಅವ್ರಿಗೆ ತುಂಬ ಇಷ್ಟ ಆಗೋ ಫುಡ್ ಇದು. ಮತ್ತು ನಾನು ಪೂರಿ ತೊಗೊಂಡೆ. ರೈಸ್ ಐಟಮ್ಸ್ ಏನೂ ಇರಲಿಲ್ಲ. ಪೂರಿಗೆ ಅವ್ರು ಸಾಗು ಕೊಟ್ಟಿದ್ರು, ನಾನು ಸಾಗುನ ಟಚ್ಚೇ ಮಾಡಿಲ್ಲ. ಚಿಕನ್ ಗ್ರೇವಿನೇ ನಾನು ತೊಗೊಂಡಿದ್ದು. ಸೂಪರಾಗಿತ್ತು. ಅಲ್ಲಿ ನೋಡಿ, ಔಟ್ಸೈಡ್ ನೋಡಿದ್ರೆ ಮಳೆ ಬರ್ತಿದ್ದೆ, ಫುಲ್ ಚಳಿ ಆಗ್ತಿದೆ. ಇಲ್ಲಿ ನೋಡಿ ಹೊಗೆ ಬರೋ ಥರ ಬಿಸಿ ಬಿಸಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಮತ್ತು ನಾವು ಫ್ಯಾಮಿಲಿ ರೆಸ್ಟೋರೆಂಟ್ ಹೋಗಿದ್ದು. ಊಟ ಎಲ್ಲ ಆದಮೇಲೆ ಒಂದು ಜಸ್ಟ್ ಕಪ್ ಕಾಫಿ ಕುಡ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಕಾಫಿ ಕುಡ್ಕೊಂಡು ಹಂಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಎಲ್ಲೋಗ್ತಿದ್ದೀವಿ ಅಂತಂದರೆ ಪೈಕಾರ ಹೋಗೋ ದಾರಿಯಲ್ಲಿ ನಮಗೆ ಇದು ಫ್ಯಾಕ್ಟ್ರಿ ಸಿಕ್ತು, ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ವರ್ಕಿ ಫ್ಯಾಕ್ಟ್ರಿ ಅಂತ. ಸೊ ಇಲ್ಲಿ ನಾವು ಸ್ವಲ್ಪ ತಿಂಡಿ ತಗೊಂಡ್ವಿ. ಹಂಗೆ ಬ್ಯಾಂಗ್ಳೂರ್ಗೆ ಹೋಗುವಾಗ ಸ್ವಲ್ಪನೇ ಐಟಮ್, ಯಾಕಂದರೆ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ತುಂಬ ಲೆಸ್ ಕ್ವಾಂಟಿಟಿ ತಗೊಂಡಿದ್ದು. ಮತ್ತು ಇಲ್ಲೇ ತಲಸೇರಿ ರೆಸ್ಟೋರೆಂಟ್ ಇದೆ ಅಲ್ವಾ, ನಾವು ಅಲ್ಲೇ ಊಟ ಮಾಡಿದ್ದು. ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಹೋದ್ವಲ್ವಾ, ಅಲ್ಲಿ ಫುಲ್ ಗ್ಲಾಸ್ ಇರೋದ್ರಿಂದ ಅವರು ಕಂಪ್ಲೀಟ್ ಏನು ಕುಕ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿತ್ತು. ನೋಡಿ ಚಾಕ್ಲೇಟ್ಸ್ ಇದು ಅವರು ಸೂಪರಾಗಿ ಕುಕ್ ಮಾಡ್ತಿದ್ದಾರೆ. ಮತ್ತು ಆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು ನಮಗೆ. ಅದಕ್ಕೆ ನಾವು ಇನ್ಸೈಡ್ ಹೋಗ್ಬಿಟ್ಟು ಮತ್ತು ವರ್ಕಿ ಮತ್ತು ಚಾಕ್ಲೇಟ್ಸ್ ತೊಗೊಂಡ್ವಿ ಇಲ್ಲೇ. ಬೈ ಎನಿಥಿಂಗ್. ಇವ್ರು ಮುಂದೆ ಹೋಗ್ತಿರೋರು ಕೆಲಸದವರು ಅಂದ್ಕೊತೀನಿ. ಸೊ ಅವ್ರು ಮುಂದೆ ಹೋಗ್ತಿದ್ರು. ನಾನು ಹಂಗೆ ಕೇಳಿದೆ ಒಳಗಡೆ ಹೋಗ್ಬೋದಾ ಅಂತ. ಹೋಗಿ ಶೂಟ್ ಮಾಡಿ ಅಂತಂದರು. ಹಿಂಗೆ ವಿಡಿಯೋ ತಗೊಳ್ಳೋವಾಗ ಅವರಂತೂ ಸೂಪರಾಗಿ ಮಾಡ್ತಿದ್ರು ಪ್ರತಿಯೊಂದೂ. ಇನ್ಸೈಡ್ ನಾನು ಹೋಗಲಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಯಾಕೆ ಅಂತ, ನನಗೂ ಕಂಫರ್ಟಬಲ್ ಅನಿಸಿಲ್ಲ. ಮತ್ತು ಔಟ್ಸೈಡಿಂದನೇ ನಾನು ಸ್ವಲ್ಪ ಕ್ಲಿಕ್ ಮಾಡಿಕೊಂಡು, ಮತ್ತು ನಮ್ಮ ಹಸ್ಬೆಂಡಿಂದ ಯೋಚನೆ ಮಾಡ್ತಿದ್ರು ಏನೇನು ಬೇಕು ಕೇಳು ಅಂತ. ನಾನು ಯಾವುದೋ ಒಂದು ಏನಾದರೂ ಒಂದು ತಗೋಂತ ಈ ಶಾಪಲ್ಲಿ ನಮ್ಮ ಅಪ್ಪಗೆ ಕಾಲು ನೋವು ಇರೋದ್ರಿಂದ ಜಾಯಿಂಟ್ ಪೇನ್ದು ಆಯಿಲ್ ಕೊಟ್ಟರು. ಸೊ ಅದನ್ನ ತಗೊಂಡು ಮತ್ತು ಫೇಸ್ ಕ್ರೀಮ್ದು ಒಂದೆರಡು ಡಿಬ್ಬಮೆಲ್ಲ ತಗೊಂಡು ಆಚೆ ಬಂದ್ವಿ. ಆಮೇಲೆ ಫುಲ್ಲು ಮತ್ತೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಈಗ ಪೈಕಾರ ಹೋಗ್ತಿದ್ದೀವಿ. ಲಿಟಲ್ ಲೌಡ್ಲಿ ಸ್ಪೀಕ್. ವಾಟರ್ ಎಲ್ಲಿಂದ ಬರುತ್ತೆ ಗೊತ್ತಾ? ನೀಲಗಿರಿ ಬೆಟ್ಟಗಳ ಮೂಲಕ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಹರಿದು ಬಂದು ಮತ್ತು 55 ಮೀಟರ್ ಮತ್ತು 61 ಮೀಟರ್ ಎತ್ತರದಿಂದ 2 ಸುಂದರ ಜಲಪಾತಗಳಾಗಿ ಬೀಳುತ್ತದೆ.
ಇಲ್ಲಿ ಪ್ರವಾಸಿಗರು ಬೋಟಿಂಗ್ ಮಾಡ್ತಾರೆ ಮತ್ತು ಸುತ್ತಮುತ್ತಲಿನಲ್ಲಿ ಹಸಿರು ಕಾಡು ಮತ್ತು ನೀರಿನ ಸೌಂದರ್ಯವನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ನಾನು ನಿಂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಟೈಮು ಒಂದು ಸತಿ ಫ್ರೆಂಡ್ಸ್ ಜೊತೆ ಬಂದಾಗ ತುಂಬ ಕ್ರೌಡ್ ಇತ್ತು. ಬಟ್ ಈಗ ಮಳೆ ಬರ್ತಿದೆ, ಮಳೆಯಲ್ಲಿ ನೇಚರ್ ಜೊತೆಯಲ್ಲಿ ಅಂತ ನಿಜ ಒಂಥರ ತುಂಬ ಇಷ್ಟ ಆಯಿತು. ಈ ನೇಚರ್, ಲೆಸ್ ಕ್ರೌಡ್ ಮತ್ತು ತುಂಬ ಜನ ಇಲ್ಲಿ ಏನು ಬರ್ತಾರೆ ಅಂತಂದರೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ, ಜಾಸ್ತಿ ಜನ ಈ ಪ್ಲೇಸಿಗೆ ಬರಲ್ಲ ಮತ್ತು ತುಂಬ ಶಾಂತಿ ಮತ್ತು ನೆಮ್ಮದಿ ಇರುತ್ತೆ. The view of the waterfall surrounded by lush forest is perfect for photography. Peaceful nature experience. Paikara Lake, where visitors enjoy boating with a scenic view of the green forest and blue water. ಆ್ಯಕ್ಚುಲಿ ಈ ಪ್ಲೇಸಿಗೆ ನಾವು ಬರ್ತಿರ್ಲಿಲ್ಲ, ಮುಂದೆ ಹೋಗ್ಬಿಟ್ಟಿದ್ವಿ ಬೇರೆ ಪ್ಲೇಸ್ ಹೋಗಬೇಕು ಅಂತ, ಟೈಮ್ ಇಲ್ಲ ಅಂತಂದ್ಬಿಟ್ಟು. ಮತ್ತು ನಾನು ಹೇಳಿದೆ ಕ್ರೌಡ್ ಇದೆ ಅಂದಮೇಲೆ ಯಾವುದೋ ಒಂದು ಪ್ಲೇಸ್ ನಾವು ಮಿಸ್ ಮಾಡ್ತಿದ್ದೀವಿ, ಹೋಗಲೇಬೇಕು ಅಂತ. ಆಮೇಲೆ ಹೇಳಿದ್ರು ಈ ಪ್ಲೇಸ್ ಏನೂ ಇಲ್ಲ ಅಂತಂದರೆ ನಿನಗೆ ಎಲ್ಲ ಅನದರ್ 2 ಪ್ಲೇಸಸ್ ಕ್ಯಾನ್ಸಲ್ ಅಂತ ಹೇಳಿಬಿಟ್ಟು ಬಂದ್ವಿ. ಬಟ್ ಬಂದರೆ ಇಲ್ಲೇ ಇದೆ ಪೈಕರ. ಆಮೇಲೆ ನಾನು ಬೈದೆ, ನನ್ನ ಮಾತು ಕೇಳ್ಕೊಂಡು ಬಂದಿದ್ಯಾ, ಇಲ್ಲ ಅಂದಿದ್ದರೆ ನಾನು ಫುಲ್ ಜಗಳ ಮಾಡ್ತಿದ್ದೆ. ಪೈಕರನೇ ತುಂಬ ಚೆನ್ನಾಗಿರೋದು ನೋಡೋಕ್ಕೆ ಮತ್ತು ಎಂಜಾಯ್ ಮಾಡೋಕ್ಕೆ. ಈ ಪ್ಲೇಸ್ ಮಿಸ್ ಆಗಿದ್ದಿದ್ರೆ ನಾನಂತೂ ಫುಲ್ ಡೇ ಇನ್ನಷ್ಟೇ ಅವ್ರಿಗೆ ಕ್ಲಾಸ್ ತೊಗೊತಿದ್ದೆ. ಇದು ವಾಟರ್ ಬ್ರಿಡ್ಜು. ಹಿಂಗೆ ಬರೋವಾಗ ನಮಗೆ ವಾಟರ್ ಬ್ರಿಡ್ಜ್ ಸಿಕ್ತು, ತುಂಬ ಚೆನ್ನಾಗಿತ್ತು. ನೀರು ಸೌಂಡ್ ಅಂತೂ ಫುಲ್ ಹೈಲೈಟ್ ಆಗಿತ್ತು. ಶೂಟಿಂಗ್ ಸ್ಪಾಟ್ ಇಲ್ಲೂ ಕೂಡ ರೈನ್ ಬರ್ತಿದೆ ಅಂತ ಸ್ಟಾಪ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ನಾವು ಹೋಗಿರೋದ್ರಿಂದ ನಾವು ಇಲ್ಲೂ ಕೂಡ ಇನ್ಸೈಡ್ ಹೋಗ್ತಿಲ್ಲ. ಸೊ ಇಲ್ಲಿದೆ ನೋಡಿ, ಜಸ್ಟ್ ಆಚೆ ಕೆಲವರು ಆ ಕಡೆ ಮೇಲೆ ಎಲ್ಲ ಬಿಡ್ತಿಲ್ಲ, ಎಲ್ಲ ಜಾರ್ಕೊಂಡು ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಈ ಕಡೆ ಮಣ್ಣಿರೋ ಮೇಲೆ ಎಲ್ಲ ಬಿಡ್ತಿಲ್ಲ. ನಮಗೆ ಫೈನ್ ಫಾರೆಸ್ಟು ಮೇಲೆ ಬಿಟ್ಟಿಲ್ಲ ನಮಗೆ, ಸಾರಿ ಅದು ಒಳಗಡೆ ನದಿ ಇದೆ, ಸೊ ಅಲ್ಲಿ ಬಿಟ್ಟಿಲ್ಲ. ಯಾಕಂದರೆ ಅದು ತುಂಬ ಸ್ಲ್ಯಾಂಟ್ ಆಗಿರೋದ್ರಿಂದ ಇನ್ನು ಜಸ್ಟ್ ಕಾಲ್ ಸ್ವಲ್ಪ ಜಾರೋದ್ರೆ ಒಂದೇ ಸತಿ ನಾವು ಹೋಗಿ ನದಿಯಲ್ಲಿ ಬೀಳ್ತೀವಿ ಅಂತ. ಇಲ್ಲಿ ಕುದುರೆಗಳು ತುಂಬ ಜಾಸ್ತಿ ಇರುತ್ತೆ. ನಾನು ಪ್ರೀವಿಯಸ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ಈ ಪ್ಲೇಸ್ ತುಂಬ ಚೆನ್ನಾಗಿ ನೋಡಿದ್ದೀನಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಹೇಗೆ ಹೋಗಿದ್ವಿ ಅಂದರೆ ಟಾಯ್ ಟ್ರೈನಿಂದ ಊಟಿ ಬಂದು ಎಲ್ಲ ಪ್ಲೇಸ್ ಕವರ್ ಮಾಡಿದ್ವಿ. ಅದಕ್ಕೆ ಈ ಪ್ಲೇಸ್ ನಾನು ಅಷ್ಟು ನೋಡಬೇಕು ಅಂತ ಇಲ್ಲ, ಬಟ್ ಈ ನೇಚರಲ್ಲಿ ಎಂಜಾಯ್ ಮಾಡ್ತಿದ್ದೀನಿ. ಹೇಗಿದ್ರೂ ಈ ಮಳೆ ಬರ್ತಿರೋದ್ರಿಂದ ಅವರು ನಮಗೆ ಹೊರಗಡೆ ಬಿಡ್ತಿಲ್ಲ ಅಲ್ವಾ. ಸೊ ನಾವು ಆ್ಯಕ್ಚುಲಿ ನಾನು ಹೋಗುವಾಗ ಈಗ ಪೈಕಾರ ಪ್ಲೇಸ್ನ ಕ್ಯಾಪ್ಚರ್ ಮಾಡ್ತಿದ್ದೀನಿ. ನೀವು ಪೈಕಾರ ಆಲ್ರೆಡಿ ನೋಡಿದ್ರೆ, ಈ ಜಸ್ಟ್ ಪೈಕಾರ ಪ್ಲೇಸ್ ಇಷ್ಟ ಆದರೆ ನೋಡಿ. ಸೊ ಪೈಕಾರ ಸರೌಂಡಿಂಗ್ ಬಸ್ ಸ್ಟಾಪ್ ಎಲ್ಲ ಹೀಗಿರುತ್ತೆ. ಈ ಬಸ್ ಸ್ಟಾಪ್ ದಾಟಿ ನಾವು ತುಂಬ ಒಂದು 4 ಕಿಲೋಮೀಟರ್ ಮುಂದೆ ಹೋಗಿದ್ವಿ. ಯಾಕಂದರೆ ನಾನು ಹೇಳ್ತಿದ್ದೆ ನಮ್ಮ ಹಸ್ಬೆಂಡ್ ಕೇಳ್ತಿಲ್ಲ, ಇದೇ ಪ್ಲೇಸು ಪೈಕಾರನೇ ಅನ್ನಿಸ್ತಿದೆ ನನಗೆ ಅಂತ. ಯಾಕಂದರೆ ನನಗೆ ಬೇರೆ ಪ್ಲೇಸ್ಗಿಂತ ಇದೇ ಪ್ಲೇಸ್ ತುಂಬ ಇಷ್ಟ. ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತ. ಇಂಥ ಪ್ಲೇಸ್ನ ಮಿಸ್ ಮಾಡಿದರೆ ಹೇಗಿರುತ್ತೆ. ಇದು ವಾಟರ್ ಬ್ರಿಡ್ಜು. ಇದೇನು ಅಷ್ಟು ಫೇಮಸ್ ಇಲ್ಲ, ಯಾಕಂದರೆ ಇದು ಮ್ಯಾನ್ ಮೇಡ್ ಬ್ರಿಡ್ಜ್ ಅಲ್ವಾ, ಅದಕ್ಕೆ. ಇದು ರೋಡ್ ಸೈಡೇ ಇದೆ ಪೈಕಾರದಿಂದ ನಾವು ಬರೋವಾಗ. ಮತ್ತು ಇದು ಅಷ್ಟೇನು ಫೇಮಸ್ಸು ಅಲ್ಲ. ವಾಟರ್ ಫ್ಲೋ ಆಗ್ತಿರೋ ಬ್ರಿಡ್ಜ್, ಆ ಸೌಂಡ್ ಚೆನ್ನಾಗಿದೆ. ಇದು ಒಂದು ಟ್ರಾವೆಲರ್ ಸ್ಪಾಟ್ ಆಗಿದೆ. ವಾಟರ್ ಬ್ರಿಡ್ಜು ಚೆನ್ನಾಗಿದೆ, ಪರವಾಗಿಲ್ಲ. ಮ್ಯಾನ್ ಮೇಡ್ ಅಲ್ವಾ, ನೇಚರ್ ಅಷ್ಟು ಯಾವುದು ಬರಲ್ಲ.